ಅರಣ್ಯ ಇಲಾಖೆ, ಅಬಕಾರಿ, ಆರೋಗ್ಯ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಗಳಲ್ಲಿ ಭಾರಿ ಪ್ರಮಾಣದ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು, ಈ ಇಲಾಖೆ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ತನಿಖೆ ನಡೆಸುವ ಜೊತೆಗೆ ವಿಧಾನಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತದೆ ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಎಚ್ಚರಿಕೆ ನೀಡಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ತೀವ್ರ ಬೇಸರ ವ್ಯಕ್ತಪಡಿಸಿದ ಅವರು, ಸಾಮಾಜಿಕ ಅರಣ್ಯ ಇಲಾಖೆ ಅಧಿಕಾರಿ ರಾಜ್ಕುಮಾರ್ 100 ಸಸಿಗಳನ್ನು ನೆಟ್ಟು 1000 ಸಸಿಗಳ ಲೆಕ್ಕ ನೀಡುತ್ತಿದ್ದಾರೆ. ರಸ್ತೆ ಬದಿಯಲ್ಲಿ ಸಸಿ ನೆಡುವುದು ಮತ್ತು ಕೊಡಗು ಭಾಗಗಳಿಂದ ತಮಗೆ ಬೇಕಾದ ಗುತ್ತಿಗೆದಾರರಿಂದ ಕೆಲಸ ಮಾಡಿಸುತ್ತಾ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ. ಅಲ್ಲದೆ ನೀನು ಇಲ್ಲಿರಲು ನಾಲಾಯಕ್, ನಿನ್ನ ವಿರುದ್ಧ ಹಿಂದೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ದೂರು ನೀಡುತ್ತೇವೆ. ಇಲ್ಲಿ ಕೆಲಸ ಮಾಡಲು ಯೋಗ್ಯತೆ ಇಲ್ಲ. ಇಲ್ಲಿ ನೀನೊಬ್ಬ ಭ್ರಷ್ಟಾಚಾರದ ಮಹಾನುಭಾವ. ಹಾಗೆಯೇ ಕಾರ್ಮಿಕ ಕಲ್ಯಾಣ ಇಲಾಖೆ ಅಧಿಕಾರಿ ವಿನಯ್ ಕುಮಾರ್ ಅರ್ಹರಿಗೆ ಕಾರ್ಮಿಕ ಕಾರ್ಡ್ ನೀಡದೆ ಏಜೆಂಟ್ ಕೈಗೊಂಬೆಯಾಗಿ ಬಡವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಅಂಗಡಿ ಹೋಟೆಲ್ಗಳಿಗೆ ಹೋಗಿ ನಿಮ್ಮ ಮೇಲೆ ಲೇಬರ್ ಇಲಾಖೆಯಿಂದ ದೂರು ನೀಡಿ ಪ್ರಕರಣ ದಾಖಲಿಸುತ್ತೇನೆ ಎಂದು ಎದುರಿಸಿ ಅವರಿಂದ ಹಣ ವಸೂಲಿ ಮಾಡಲು ಮುಂದಾಗಿದ್ದಾನೆ. ನಿಮಗೆ ನಾಚಿಕೆ ಆಗಬೇಕು. ಬಡವರ ಹೊಟ್ಟೆ ಮೇಲೆ ಹೊಡೆದು ತಿಂದವರ ಮೇಲೆ ಕಿತ್ತು ತಿಂದರೆ ಉದ್ಧಾರವಾಗುವುದಿಲ್ಲ ಎಂದು ಕಿಡಿಕಾರಿದ ಅವರು, ಈ ಕೂಡಲೇ ನಿಮ್ಮಿಬ್ಬರ ಮೇಲೆ ಲೋಕಾಯುಕ್ತರಿಗೆ ದೂರು ನೀಡುವುದಲ್ಲದೆ ನಿಮ್ಮನ್ನು ಇಲ್ಲಿಂದ ಹೊರಕಳಿಸಲು ಸಚಿವರಿಗೆ ಮನವಿ ಮಾಡುತ್ತೇನೆ ಎಂದರು. ಕೇವಲ ಗುದ್ದಲಿ ಪೂಜೆ ನಡೆಸಿ 6 ತಿಂಗಳು ಕಳೆದರೂ ಕಾಮಗಾರಿ ನಡೆಯುತ್ತಿಲ್ಲ. ಕೇಂದ್ರ ಸರ್ಕಾರದ ಜಲ ಜೀವನ್ ಮಿಷನ್ ಯೋಜನೆ ಅನುಷ್ಠಾನದಲ್ಲಿ ಅಧಿಕಾರಿಗಳ ವೈಫಲ್ಯದಿಂದ ಬೇಕಾಬಿಟ್ಟಿ ರಸ್ತೆಯನ್ನು ಅಗೆದು ವಿರೂಪ ಮಾಡಿದ್ದಾರೆ. ಅಂಗನವಾಡಿಗಳ ಕಟ್ಟಡ ನಿರ್ಮಾಣದಲ್ಲಿ ಕಳಪೆಯಾಗಿದೆ. ಅಧಿಕಾರಿಗಳು ಗುತ್ತಿಗೆದಾರರ ಕಪಿಮುಷ್ಟಿಯಿಂದ ಹೊರಗೆ ಬಂದು ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಎಂದು ತಿಳಿಸಿದರು. ಕೆಡಿಪಿ ಸದಸ್ಯರಾದ ಚೇತನ್ ಗೌಡ, ನಂದೀಶ್ ಮತ್ತು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಆನಂದ್ ಮಾತನಾಡಿ, ತಾಲೂಕಿನ ಬಹುತೇಕ ಅಂಗನವಾಡಿ ಕೇಂದ್ರದಲ್ಲಿ ಮೊಟ್ಟೆ ನೀಡದೆ ಲೆಕ್ಕ ಬರೆಯುತ್ತಿದ್ದಾರೆ. ಅಂಗನವಾಡಿ ಕೇಂದ್ರಗಳಲ್ಲಿ ಹಗರಣಗಳು ತುಂಬಿದೆ. ಆರೋಗ್ಯ ಇಲಾಖೆಯಲ್ಲಿನ ರಕ್ಷಾ ಸಮಿತಿಗೆ ಬಂದ ರು. 14 ಹಾಗೂ ಈ ಬಾರಿ 8 ಲಕ್ಷ ಹಣ, ಒಟ್ಟು 32 ಲಕ್ಷ ಹಣ ಬಂದರೂ ಇಲ್ಲಿ ಆರೋಗ್ಯ ಅಧಿಕಾರಿ ಕೆಲಸ ಮಾಡದೆ ಭ್ರಷ್ಟಾಚಾರ ನಡೆದಿದೆ ಎಂದು ಕೆಡಿಪಿ ಸದಸ್ಯ ನಂದೀಶ್ ಆರೋಪಿಸಿದರು. ಶಿಕ್ಷಕರು ಬಂದಾಗ ನಿಮ್ಮ ಆಫೀಸ್ಗಳಲ್ಲಿ, ಕಚೇರಿಗಳಲ್ಲಿ ಮೊದಲು ನಿವೃತ್ತ ಶಿಕ್ಷಕರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿ. ಉಡಾಪೆ ವರ್ತನೆ ಮಾಡಿದಾಗ ನಾಳೆ ಆ ಉಡಾಪೆ ವರ್ತನೆ ನಿಮ್ಗೆ ಹೇಳಿ ಬಂದಿದ್ರು ತುಂಬಾ ಮೋಸ್ಟ್ ಸೀನಿಯರ್ಸ್ಗಳು ಬಂದು 5 ನಿಮಿಷ ಇಲ್ಲ ಮಾತಾಡ್ಲೇಬೇಕು ಅಂತ ಯಾಕೆ ಆತರ ಮಾಡ್ತಾರೆ? ಏನೋ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಇವತ್ತು ಒಂದು ಇಡೀ ಶಿಕ್ಷಣ ಇಲಾಖೆ ಇಡೀ ರಾಜ್ಯದಲ್ಲಿ ಜಾರಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಸರ್. ನಾವು ಹೋಗಿ ಮನವಿ ಮಾಡಿ ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು ನಮ್ಮ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಇದಕ್ಕೆ 4 ಚೀಟಗಳನ್ನ ನಾವು ತಂದಿದ್ವಿ. ನಮ್ದು ಇರ್ಬೇಕಲ್ವಾ? ಅದರಲ್ಲಿ KPSC ಶಾಲೆ ಇರಲಿಲ್ಲ, ಅರೇಳಿನಲ್ಲಿ ಇರಲಿಲ್ಲ, ಜಾಬಲ್ನಲ್ಲಿ ಇರಲಿಲ್ಲ. ನಮ್ಮ ಚೆಕ್ 4 ಇಟ್ಕೊಟ್ಟಿದ್ದಾರೆ. ಹಳೆಬೀಡು 3 ಕೊಟ್ಟಿದ್ದಾರೆ. ಬೇರೆ ಎಲ್ಲಾ ಜಿಲ್ಲೆಗಳಲ್ಲೂ. ಸಭೆಯಲ್ಲಿ ಆಡಳಿತಾಧಿಕಾರಿ ಡಾಕ್ಟರ್ ರಮೇಶ್, ತಹಶೀಲ್ದಾರ್ ಎಂ ಮಮತಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್ ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.